ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ನಿಮಿತ್ತ ಶ್ರೀಗಳು ನಡೆದು ಬಂದ ದಾರಿ ವಿಷಯ ಗುರುಕುಲದಲ್ಲಿ ಆಗಸ್ಟ್ 23-24ರಂದು ಪೂಜ್ಯರ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ ಬಸವ ಭಕ್ತಿಯ ಕೀರ್ತಿ ಪತಾಕೆ ಹಾರಿಸುತ್ತಿರುವ ಬಾಲ್ಕಿ ಹಿರೇಮಠದ ಪೀಠಾಧಿಕಾರಿ ಪೂಜ್ಯ ಗುರು ಬಸವ ಪಟ್ಟದೇವರು ಇಂದು ಹಿರಿಯ ಪೂಜ್ಯರು ಅನುಭವ ಮಂಟಪದ ಅಧ್ಯಕ್ಷರೂ ಆದ ಪೂಜ್ಯ ಶ್ರೀ ನಾಡೋಜ ಬಸಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ನಿಮಿತ್ತ ನಾಳೆ ಅಂದರೆ ಆಗಸ್ಟ್ 23-24ರಂದು ಚನ್ನಬಸವೇಶ್ವರ ಗುರುಕುಲ ಕರಡಿಯಾಳದ ಅನುಭವ ಮಂಟಪ ಸಭಾಭವನದಲ್ಲಿ ನಡೆಯುವ ರಾಷ್ಟ್ರೀಯ ವಿಚಾರ ಸಂಕಿರಣ ಕುರಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಹಿತಿ ನೀಡಿದರು. ರಾಷ್ಟ್ರ ಮಟ್ಟದಲ್ಲಿ ಪೂಜ್ಯರ ಸೇವೆ ಅಪ್ರತಿಮ, ಅವರ ಶ್ರಮ ಅತ್ಯಂತ ಸ್ಮರಣೀಯ ಎಂದು ನುಡಿದರು. ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ಕಲ್ಯಾಣ ಕರ್ನಾಟಕ ಭಾಗ ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಈ ಭಾಗಕ್ಕೆ ಎಲ್ಲ ರಂಗದಲ್ಲಿ, ಅದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ವಿಶೇಷವಾಗಿ ಇಲ್ಲಿ ಈ ಭಾಗವನ್ನ ಕರ್ನಾಟಕದಾಗ ಇದೆ ಅಂದರೆ ಇದಕ್ಕೆಲ್ಲ ತಾಯಿಬೇರಂದ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಪೂಜ್ಯರು ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಇದನ್ನೆಲ್ಲ ಒಂದು ಈ ನಮ್ಮ ಜನರಿಗೆ ಯಾವಾಗಲೂ ಜನರು ಸುಖಿಯಾಗಿರಬೇಕು, ಎಲ್ಲ ರೀತಿಯ ಸಮೃದ್ಧಿ ಆಗಬೇಕಂತ ಮುಷ್ಟಿ ಫಂಡದಿಂದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದನ್ನು ಹೆಮ್ಮರವಾಗಿ ಬೆಳೆಸಿ ಈ ಭಾಗಕ್ಕೆಲ್ಲ ಜನರಿಗೆ ಒಂದು ಭವಿಷ್ಯವನ್ನು ಉಜ್ವಲ ಆಗಲಿಕ್ಕೆ ಆ ಶಾಲೆ ಕಾಲೇಜು ಸಂಸ್ಥೆನೇ ಕಾರಣ. ಅದನ್ನು ಮತ್ತಿಷ್ಟು ಬೆಳೆಸಿದವರು ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು. ಆನಂತರ ಅನುಭವ ಮಂಟಪ ಬಸವ ಕಲ್ಯಾಣ ಜಗತ್ತಿಗೆ ಮೊದಲನೇ ಪಾರ್ಲಿಮೆಂಟು, ಅದನ್ನ ಇಲ್ಲದೇ ಬಾಲ್ಕಿಯಿಂದ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು 1972ರಲ್ಲಿ ಬಸವ ಕಲ್ಯಾಣ ಅನುಭವ ಮಂಟಪವನ್ನ ಕಟ್ಟಬೇಕಂತ ಅಲ್ಲಿ ಹೋಗಿ ಮನೆ ಮನೆಗೆ ದಾಸೋಹ ಸಲುವಾಗಿ ಅದನ್ನು ಪೂರ್ತಿ ಮಾಡಬೇಕಂತ ಸುಮಾರು ವರ್ಷದಿಂದ ಅವರು ಅದರಲ್ಲೇ ಆ ಕಾರ್ಯ ಮಾಡಿ ಕೊನೆಗೆ 1980ರಲ್ಲಿ ಅದು ಸಂಪೂರ್ಣವಾಗಿ ಅನುಭವ ಮಂಟಪ ಕಂಪ್ಲೀಟ್ ಆಗಿದ ಮೇಲೆ ಜಯದೇವ್ ತಾಯಿ ಲಿಂಗಾಣಿಯವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತಾರೆ. ಆ ನಂತರ ಹೊರಗೆ ಉರ್ದು ನಾಮಫಲಕ ಕನ್ನಡವನ್ನ ಕಲಿಸ್ತಾರೆ. ಆ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಇಲ್ಲ ಇದೇ ತಿಂಗಳ 25ನೇ ತಾರೀಕಿಗೆ ತಮ್ಗೆ 75 ತುಂಬುತ್ತದೆ, ತಾವು ದಯವಿಟ್ಟು ಈ ಕಾರ್ಯಕ್ರಮ ತಾವು ಬೇಡ ಅನ್ನಬಾರ್ದು, ಎಲ್ಲರ ಭಕ್ತರ ಇಚ್ಛೆ ಇದೆ ಅಂತಂದಾಗ ಅವರು ಒಪ್ಕೊಂಡು ಇದೇ ತಿಂಗಳ 23-24 ಎಲ್ಲ ವಿದ್ವಾಂಸರು, ಸಾಹಿತಿಗಳು, ಚಿಂತಕರು ಕೂಡ್ಕೊಂಡು ಇಲ್ಲಿ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ನಿಮಿತ್ತ ಪೂಜ್ಯ ಶ್ರೀಗಳು ನಡೆದು ಬಂದ ದಾರಿ ರಾಷ್ಟ್ರೀಯ ವಿಚಾರ ಸಂಕಿರಣ ಅಂತಿ ಶನಿವಾರ ರವಿವಾರ 2 ದಿನ ಬೆಳಗ್ಗೆ 10 ಗಂಟೆಗೆ ಈ ಒಂದು ಪುಸ್ತಕ ಪ್ರಾಧಿಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಬಿಳೆಮಲಿ ಅವ್ರ ಕಡೆಯಿಂದ ಉದ್ಘಾಟನೆ ಆಗ್ತದೆ. ಇದ್ರ ಕುರಿತು ವಿಶೇಷವಾಗಿ ದೆಹಲಿ ಅಂದ್ರೆ ನಮ್ಮ ಬಾಲ್ಕಿ ತಾಲೂಕದವರು ಮತ್ತು ಸೂರ್ಯ ಫೌಂಡೇಶನ್ ಮೂಲಕ ಅನೇಕ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲರ ಆರೋಗ್ಯವನ್ನ ಅದು ಎಲ್ಲ ರೀತಿಯಿಂದ ಸಮೃದ್ಧಿ ಆಗ್ಲಿಕ್ಕೆ ಆ ಸೂರ್ಯ ಫೌಂಡೇಶನ್ ಅನಂತ ಬಿರಾದರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಉದ್ಘಾಟನೆ ನಡೀತದೆ. ಆ ನಂತರ ಈ ಕಾರ್ಯಕ್ರಮದಲ್ಲೆಲ್ಲ ಅನೇಕ ಸಾಹಿತ್ಯ ಸಂಬಂಧಪಟ್ಟಂಗ, ಶಿಕ್ಷಣ ಸಂಬಂಧಪಟ್ಟಂಗ ಎಲ್ಲ ಒಂದು ಹೆಸರುಗಳನ್ನ ಇಲ್ಲಿ ಪ್ರಕಟ ಆಗಿದೆ. ಈಗಾಗಲೇ ಮುಖ್ಯ ಅತಿಥಿಗಳಾಗಿ ಸಂತೋಷ್ ಹಾನಗಲ್ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಿದ್ದಾರೆ. ಚಂದ್ರಶೇಖರ್ ಪಾಟೀಲ್ ಅಂತಿ ಅವರು ಹುಮ್ನಾಬಾದ್ದಲ್ಲಿ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ. ಅದೇ ರೀತಿ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಅವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಿದ್ದಾರೆ. ಆ ನಂತರ ನಮ್ಮ ಮಾಣಿಕ್ ಪ್ರಭು ಸಂಸ್ಥಾನದ ಮಹಾರಾಜರಾಗಿರ್ತಕ್ಕಂಥ ಆನಂದರಾಜ್ ಮಾಣಿಕ್ ಪ್ರಭು ಮಹಾರಾಜರು, ಆ ನಂತರ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಬಸವರಾಜ್ ಜಾಬ್ಸೆಟ್ಟಿ ಇವರು, ಆ ನಂತರ ಗುರುನಾನಕ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ರೇಷ್ಮಾ ಕೌರ್ ಅವರು, ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್ ಅವರು,
ಕೋಲ್ಹಾಪುರದ BM ಪಾಟೀಲ್ ಅವರು ಮಹಾರಾಷ್ಟ್ರದವರು, ಜೈರಾಬಾದ್ ನಮ್ಮ ತೆಲಂಗಾಣದ ಸೋಮನಾಥ್ ಪಾಟೀಲ್ರು, ಪ್ರಾಸ್ತಾವಿಕವಾಗಿ ಹಿರಿಯ ಚಿಂತಕರು ಸಾಹಿತಿಗಳಾದ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ರು, ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ನವಲಿಂಗ್ ಪಾಟೀಲ್ರು, ವಚನ ಸಂಗೀತ ವೈಜನಾಥ್ ಸಜ್ಜನ್ ಶೆಟ್ಟಿ ಅವರು, ಶರಣ ಸಮರ್ಪಣೆಯನ್ನ ನಮ್ಮವರೇ ಆದ ಸಾಹಿತಿಗಳು ರಾಜು ಜುಬ್ರಿ ಅವರು. ಈ 23 ಉದ್ಘಾಟನೆ ಆಗ್ತದೆ. ಮಧ್ಯಾಹ್ನ ಒಂದೊಂದು ಗೋಷ್ಠಿಗಳು ಒಂದೊಂದು ವಿಷಯದ ಮೇಲೆ ಬೆಳಕನ್ನ ಚೆಲ್ತಾರೆ. ಶ್ರೀಗಳ ಜೀವನ ಸಾಧನೆ ಕುರಿತು ಇಲ್ಲಿ ಡಾಕ್ಟರ್ ಶಿವಗಂಗಮ್ಮ ರುಮ್ಮ, ಸಿದ್ದಪ್ಪ ಮೂಲ್ಗಿ ಅವರು, ಆ ನಂತರ ಅದರ ಅಧ್ಯಕ್ಷತೆಯನ್ನ ಡಾಕ್ಟರ್ ಸೋಮನಾಥ್ ಯಾಳ್ವಾರ್ ಅವರು ಮತ್ತೆಲ್ಲ ಅತಿಥಿಗಳು ವೇದಿಕೆ ಮೇಲೆ ಇರ್ತಾರೆ. ಅದೇ ರೀತಿ ಮಧ್ಯಾಹ್ನ 3 ಗಂಟೆಗೆ ಬಸವ ತತ್ವ ಸರ್ವಕಾಲಿಕತೆಗೊಳಿಸುವಲ್ಲಿ ಶ್ರೀಗಳ ಕೊಡುಗೆ ಅಂತಕ್ಕಂಥ ವಿಷಯದ ಮೇಲೆ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರು, ಅದೇ ರೀತಿ ಡಾಕ್ಟರ್ ರಾಜಶೇಖರ್ ಸೋಲ್ಪುರಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಉಸ್ಮಾನಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಲಿಂಗಣ್ಣ ಗೊನ್ನಾಳೆ ಅವರು ವೇದಿಕೆ ಮೇಲೆ ಎಲ್ಲ ಅತಿಥಿ ಗಣ್ಯರು ಇರ್ತಾರೆ. ಸಂತ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರ ವಿಷಯ ಇದ್ರ ಮೇಲೆ ಬೆಳಕನ್ನ ಚೆಲ್ಲೋರು ಕೇಂದ್ರೀಯ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕಿರಣ್ ಗಾಜ್ನೂರ್ ಅವರು ಬೆಳಕು ಚೆಲ್ತಾರೆ. ಆ ನಂತರ ನಮ್ಮ ಧಾರವಾಡ ಡಾಕ್ಟರ್ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶಶಿಧರ್ ತೋಡ್ಕರ್ ಅವರು ಈ ವಿಷಯದ ಮೇಲೆ ಬೆಳಕು ಚೆಲ್ತಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ಡಾಕ್ಟರ್ ವಿಕ್ರಮ್ ವಿಸಾಜಿ ಅವರು. ಆ ನಂತರ 24ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಹಿರೇಮಠವನ್ನು ಬಸವ ಮಠವನ್ನಾಗಿಸಿದ ಪೂಜ್ಯರು ಈ ವಿಷಯ ಕುರಿತು ಡಾಕ್ಟರ್ ವಾಸು ಖ್ಯಾತ ಚಿಂತಕರು ಬೆಂಗಳೂರು, ಅದೇ ರೀತಿ ಹಂಪಿ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು ಈ ವಿಷಯದ ಮೇಲೆ ಬೆಳಕು ಚೆಲ್ತಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ಮಹಾರಾಷ್ಟ್ರದ ಕೋಲ್ಹಾಪುರ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಗುರುಲಿಂಗಪ್ಪ ಧವಾಲೆ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಅನಾಥ ಬಡ ಮಕ್ಕಳ ಬಾಳಿಗೆ ಬೆಳಕಾದ ಶ್ರೀಗಳು ಅಂತ ಈ ಒಂದು ವಿಷಯದ ಮೇಲೆ ಪ್ರಕಾಶ್ ಗಿರಿಮಲ್ಲನ್ ಅವರು ಬೆಳಗಾವದವರು, ಆ ನಂತರ SS ಹಿರೇಮಠ್ ಅವರು ಇವರು ಕಲಬುರ್ಗಿ ಅವರು. ಈ ಸಮಾರಂಭದ ಅಧ್ಯಕ್ಷತೆ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಅವರು ಅತಿಥಿ ಗಣ್ಯರೆಲ್ಲ ಇರ್ತಾರೆ. ಸಮಾರಂಭವನ್ನ ಈ ಸಮಾರಂಭದ ಸಾನ್ನಿಧ್ಯವನ್ನ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು, ಅದೇ ರೀತಿ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ BS ಬಿರಾದರ್ ಅವರು, ಸಮಾರೋಪ ನುಡಿಯನ್ನ ದಿನೇಶ್ ಅಮೀನ್ಮಠ್ ಹಿರಿಯ ಪತ್ರಕರ್ತರು ಹಾಗೂ ಖ್ಯಾತ ಪ್ರಗತಿಪರ ಚಿಂತಕರು ಎಲ್ಲ ಅತಿಥಿ ಗಣ್ಯರು. ಮುಖ್ಯ ಅತಿಥಿಗಳಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಶಶಿಲ್ ನಮೋಸಿ ಅವರು, ಆ ನಂತರ ನಮ್ಮ ಬೆಂಗಳೂರಿನ ಹಿರಿಯ ಕಾನೂನು ಅಧಿಕಾರಿಗಳಾದ BS ಪಾಟೀಲ್ರು, ಅದೇ ಜ್ಞಾನ ಸುಧಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪೂರ್ಣಿಮಾ ಜಾರ್ಜ್ ಅವರು, ಆ ನಂತರ ಬಸವ ಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾದ ದಿಲೀಪ್ ತಾಡಂಪಳ್ಳಿ ಅವರು, ಆ ನಂತರ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರಾದ ಬಸವರಾಜ್ ಕೂರ್ಕಿ ಅವರು, ಗುರುಪ್ರಸನ್ನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ತಾಯಿ ಉಮಾ ಪ್ರಕಾಶ್ ಖಂಡ್ರೆ ಅವರು, ಅದೇ ರೀತಿ ನಮ್ಮ ಡಾಕ್ಟರ್ ಅಮರನಾಥ್ ಸೋಲ್ಪುರಿ ಅವರು, ಅದೇ ರೀತಿ ವೈಜನಾಥ್ ಬಿರಾದರ್ ಅವರು ನವದೆಹಲಿ, ಶಶಿಧರ್ ಕೋಸಂಬಿ ಅವರು, ನಿರೂಪಣೆನ ದೀಪಕ್ ಥಮ್ಕೆ ಅವರು, ಶರಣ ಸಮರ್ಪಣೆನ ಮಧುಕರ್ ಗಾಂವ್ಕರ್ ಅವರು. ಈ ರೀತಿ 2 ದಿನಗಳ ಕಾಲ ಪೂಜ್ಯರ ಕುರಿತು ಅವರು ಈ ಒಂದು 1985ರಲ್ಲಿ ಪಟ್ಟಾಭಿಷೇಕ ಆಗಿದ್ದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ವಿಷಯದ ಮೇಲೆ ಇಲ್ಲಿ ಬೆಳಕು ಚೆಲ್ತಕ್ಕಂಥ ಕಾರ್ಯ 2 ದಿನ ಈ ಕಾರ್ಯಕ್ರಮವನ್ನ ಚನ್ನಬಸವೇಶ್ವರ ಗುರುಕುಲದಲ್ಲಿ ನಡೀತದೆ. ಇದರದ್ದು ಹೆಚ್ಚಿಂದು ಸದಾ ಯಾವಾಗಲೂ ನಮ್ಮಲ್ಲೆಲ್ಲ ಕಾರ್ಯಗಳು ಯಶಸ್ವಿ ಆಗ್ಲಿಕ್ಕೆ ಮಾಧ್ಯಮದವರು ಅಪಾರ ಕೊಡುಗೆ ಇದೆ. ಇದ್ರ ಕುರಿತು ತಾವು ಚೆನ್ನಾಗಿ ಪ್ರಚಾರ ಪ್ರಸಾರ ಕೊಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನು ಅಂತಂದ್ರೆ 23, 24 2 ದಿನ ಪೂಜ್ಯರು ಅವ್ರು ಮಾಡಿರ್ತಕ್ಕಂಥ ಕಾರ್ಯದ ಕುರಿತು ಇಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ ಇದೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮ ಬಂದು, ಸಾಹಿತಿಗಳು, ಚಿಂತಕರು ಇದಕ್ಕೆ ಹೆಚ್ಚಿನ ಸಂಖ್ಯೆ ಬಂದು ಕಾರ್ಯಕ್ರಮ
ಯಶಸ್ವಿಗೊಳಿಸಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.